ವಿರೋಧ ಪಕ್ಷಗಳಿಗೆ ಹಿಂದೆ ಆಡಳಿತ ಮಾಡಿಲ್ಲ, ಮುಂದೆ ಗುರಿ ಇಲ್ಲ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ನಾಳೆ ಗೊತ್ತಾಗಲಿದೆ ಎಂದು ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನಗೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಎರಡು ಕಣ್ಣಿದ್ದಂಗೆ. ಅವರಿಬ್ಬರು ಸರ್ಕಾರ, ಪಾರ್ಟಿ, ರಾಜ್ಯಕ್ಕೆ ಎರಡು ಕಣ್ಣುಗಳು. 136 ಜನ ಶಾಸಕರು ಗೆದ್ದಿದ್ದೇವೆ. ಇವರಿಬ್ಬರ ಕೊಡುಗೆ ಅಪಾರವಾದುದು ಅಂತ ಹೇಳಿದರು. ಇವರಿಬ್ಬರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ. ಮಾಧ್ಯಮ ಹಾಗೂ ವಿರೋಧ ಪಕ್ಷ ವಿತರಣೆ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿದರು. ವಿರೋಧ ಪಕ್ಷಗಳು ಹಿಂದೆ ಆಡಳಿತ ಮಾಡಿಲ್ಲ, ಮುಂದೆ ಗುರಿ ಇಲ್ಲ. ನಮ್ಮನ್ನು ಟೀಕೆ ಮಾಡಿ ಕಾಲಿಳಿಯದೆ ವಿರೋಧ ಪಕ್ಷದ ಕೆಲಸವಾಗಿದೆ. ಸಿದ್ದರಾಮಯ್ಯ, ಡಿ.ಕೆ.ಶಿ ಮಧ್ಯೆ ಯಾವ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದರು. ಹೈಕಮಾಂಡ್ ತೀರ್ಮಾನ ಎಐಸಿಸಿ ಬಿಡುಗಡೆ ಮಾಡಿಲ್ಲ. ನಾಳೆ ಬಹುಶಃ ಬಿಡುಗಡೆ ಮಾಡಬಹುದು. ರಾಜ್ಯಸಭಾ ಎಂಎಲ್ಸಿ ವಿಚಾರ ಮಾತನಾಡಿದ್ದಾರಂತೆ, ಅದರ ವಿಚಾರ ಬಿಡುಗಡೆ ಮಾಡಬಹುದು. ಪಕ್ಷದ ವರಿಷ್ಠರು ಏನು ಸಂದೇಶ ಕೊಡ್ತಾರೋ ಗೊತ್ತಿಲ್ಲ ಅಂತ ಅವರು ಹೇಳಿದರು. ಸಿಎಂ ರಾಜೀನಾಮೆ ಕೊಡೋ ವಿಚಾರ ಗೊತ್ತಿಲ್ಲ. ರಾಜೀನಾಮೆ ಮತ್ತು ಹೊಸ ನಾಯಕತ್ವ ಘೋಷಣೆ ಬಗ್ಗೆ ಗೊತ್ತಿಲ್ಲ. ರಾಜ್ಯಸಭಾ ವಿಚಾರ ಚರ್ಚೆ ಅಂತ ಮಾತ್ರ ಗೊತ್ತು. ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದರು. ನಾಳೆ ಸಿಎಂ ಜೊತೆ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರವಾಗಿ ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ಹೋದ ಮೇಲೆ ವಿಚಾರ ಗೊತ್ತಾಗಲಿದೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಅವರು ಹೇಳಿದರು. ವಿಜೇಂದ್ರಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಪಾಪ ಭಾಳ ಅರ್ಜೆಂಟಲ್ಲಿ ಇದ್ದಾರೆ ಸರ್ಕಾರಕ್ಕೆ ತರೋದಕ್ಕೆ ಅಂತ ಹೇಳಿದರು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಅವಧಿ ಪೂರ್ಣ ಚುನಾವಣೆ ಎಂಬ ಬಿ.ವೈ. ವಿಜೇಂದ್ರ ಹೇಳಿಕೆಗೆ ಚೆಲುವರಾಯಸ್ವಾಮಿ ವ್ಯಂಗ್ಯ ಮಾಡಿದರು. ಸಿದ್ದರಾಮಯ್ಯನವರು, ಡಿ.ಕೆ. ಅವರು ಇಬ್ಬರು ನಮಗೆ ಎರಡು ಕಣ್ಣಿದ್ದಾಗೆ. ಪಾರ್ಟಿಗೆ, ಸರ್ಕಾರಕ್ಕೆ, ನಮ್ಮ ರಾಜ್ಯಕ್ಕೆ ಇಬ್ಬರದು ಇವತ್ತಿನ ಏನು ಸರ್ಕಾರ ನಡೆಸ್ತಾ ಇದ್ದೀವಿ, 136 ಜನ ಶಾಸಕರು ಗೆದ್ದಿದ್ದೀವಿ. ನಮ್ಮ ಎ.ಐ.ಸಿ.ಸಿ ಲೀಡರ್ಗಳು ನಾಯಕತ್ವಕ್ಕೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಗೆದ್ದಿರ್ತಕ್ಕಂಥ ಶಾಸಕರ ಶ್ರಮದ ಜೊತೆಗೆ ಇವರಿಬ್ಬರದ ಕೊಡುಗೆ ಅಪಾರವಾದದ್ದು. ಹಾಗಾಗಿ ಇವರಿಬ್ಬರ ಬಗ್ಗೆ ಪಕ್ಷ ಯಾರನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವರದ್ದೇ ಆದಂಥ ಒಂದು ಸಿದ್ಧಾಂತಗಳಿದೆ, ಮಾಡಿದ್ದೇವೆ. ಏನಾಗುತ್ತೆ, ಮಾಧ್ಯಮದವ್ರಿಗೂ ವಿರೋಧ ಪಕ್ಷರು ಅನೇಕ ವಿಚಾರಗಳನ್ನ ಕೊಟ್ಟಾಗ ನೀವು ಸಹ ಮಾಡಬೇಕಾಗತ್ತೆ. ಅದನ್ನು ವಿತರಣೆ ಮಾಡಿದ್ದೀರಿ ಅಷ್ಟೇ ಬಿಟ್ಟರೆ ಅವ್ರಿಗೆ ಕೆಲಸ ಏನು ಇಲ್ವಲ್ಲ. ಅವ್ರ ಹಿಂದೆ ಏನು ಗೌರವವಾಗಿ ರಾಜ್ಯದಲ್ಲಿ ಏನು ಆಡಳಿತ ಮಾಡಿಲ್ಲ, ಮುಂದೆ ಏನು ಗುರಿ ಇಲ್ಲ. ಅವರು ಇನ್ನೇನು ನಮ್ಮನ್ನು ಟೀಕೆ ಮಾಡಬೇಕು, ನಮ್ಮ ಪಕ್ಷನ ಕಾಲೆಳಿಬೇಕು, ಇಷ್ಟೇ ಕೆಲಸ. ಹಾಗಾಗಿ ಅಷ್ಟೇ ಬಿಟ್ಟರೆ ಸಿದ್ದರಾಮಯ್ಯನವರು, ಡಿ.ಕೆ.ಅವರು ಇಬ್ಬರ ಮಧ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ನಮ್ಮ ಪಕ್ಷ ಏನು ತೀರ್ಮಾನ ನೆನೆ ತಗೊಂಡಿದ್ದಾರೋ ನಾವಿನ್ನೂ ಅವರ ಇನ್ನೂ ಎ.ಐ.ಸಿ.ಸಿ ಬಿಡುಗಡೆ ಮಾಡಿಲ್ಲ. ಅವರು ನಾಳೆ ಬಹುಶಃ ಬಿಡುಗಡೆ ಮಾಡ್ತಾರೋ ಅಥವಾ ಈಗ ಬರೀ ರಾಜ್ಯಸಭಾ ಮತ್ತು MLC ವಿಚಾರ ಮಾತನಾಡಿದ್ದೀವಿ ಅಂತಾರೆ, ಅದ್ರ ವಿಚಾರ ಬಿಡುಗಡೆ ಮಾಡ್ತಾರೋ. ನಮ್ಮ ಪಕ್ಷದ ವರಿಷ್ಠರು ಏನು ಸಂದೇಶ ಕೊಡ್ತಾರೋ ಗೊತ್ತಿಲ್ಲ. ಇಬ್ಬರನ್ನು ಕರೆದಿದ್ರು, ಇಬ್ಬರು ಹೋಗಿದ್ದಾರೆ, ಚರ್ಚೆ ಆಗಿದೆ, ಬಂದಿದೆ. ವಿಚಾರ ಬಂದ ಮೇಲೆ ವಿಚಾರ ಏನು ಅಂತ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತ ನಿರ್ಧಾರ ಆಗಿದೆ. ನನಗೇನದು ಗೊತ್ತಿಲ್ಲ ವಿಚಾರ. ನಾನು ಡೆಲ್ಲಿಗೂ ಹೋಗಿರಲಿಲ್ಲ, ನಾನು ಬೆಂಗಳೂರಲ್ಲೇ ಇದ್ದೆ. ಇವತ್ತು ಇಲ್ಲೊಂದು ಕಾರ್ಯಕ್ರಮ ಆಯಿತು, ಸ್ನೇಹಿತರದು ಬಂದಿದೆ, ಯಾವುದೋ ಒಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ, ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ. ನಮಗೆ ಇಲ್ಲಿವರೆಗೆ ರಾಜೀನಾಮೆ ವಿಚಾರನೂ ಗೊತ್ತಿಲ್ಲ ಅಥವಾ ಹೊಸ ನಾಯಕತ್ವ ಘೋಷಣೆನೂ ಗೊತ್ತಿಲ್ಲ. ಬಟ್ ನೆನ್ನೆ ನಾನು ಟಿ ವಿಲಿ ನೋಡಿದಾಗ ವೇಣುಗೋಪಾಲರು ಬರೀ ರಾಜ್ಯಸಭಾ ಮತ್ತು MLCಯ ವಿಚಾರ ಚರ್ಚೆ ಮಾಡಿದ್ದೀವಿ ಅನ್ನೋದು ಅಷ್ಟೇ ಗೊತ್ತಿರೋದು. ಉಳಿದಿದ್ದೇನಾರು ಇದ್ದರೆ ಮುಂದುವರೆದು ಸಿಎಂ ಬದಲಾವಣೆ ಸಾಕಷ್ಟು ಚರ್ಚೆ ಆಗ್ತಾರೆ. ಅದೇ ಏನೇ ಇದ್ರೂ ಎ.ಐ.ಸಿ.ಸಿನೇ ತೀರ್ಮಾನ, ಪಕ್ಷನೇ ತೀರ್ಮಾನ. ಹಾಗಾಗಿ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಭದ್ರ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಡಿ.ಕೆ.ನೂ ಹೇಳಿದ್ದಾರೆ, ನಮ್ಮಂಥ ಎಲ್ಲ ಶಾಸಕರು ಹೇಳ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ರಾಜ್ಯಸಭಾ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಕರೆದವರ, MLC ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಕರೆದವರ ಗೊತ್ತಿಲ್ಲ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ರಾಜಕೀಯ ಗೊಂದಲಗಳಲ್ಲ ಅವಕ್ಕೆ ಈಗ ಇತಿಶ್ರೀ ಆಗ್ತಾರೆ ವರ್ಷ ಎಲ್ಲವೂ ಯಾವುದು ಗೊಂದಲನೇ ಇಲ್ಲ. ಗೊಂದಲ ಮಾಧ್ಯಮ ಕ್ಷೇತ್ರದಲ್ಲಿದೆ, ವಿರೋಧ ಪಕ್ಷ ನಾಯಕತ್ವದಲ್ಲಿದೆ. ಇಲ್ಲ ಆ ಥರದ ಯಾವುದು ಗೊಂದಲ ಇಲ್ಲ. ಎಲ್ಲವೂ ಸಹ ಮಧ್ಯದಲ್ಲಿ ಈ ಥರದ ಚರ್ಚೆ ನಡೀತಾ ಇದೆ ಅಷ್ಟೇ, ಯಾವುದೂ ಗೊಂದಲ ಇಲ್ಲ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನು ಅದು ಯಾವ ವಿಚಾರದಲ್ಲಿ ಕರೆದಿದ್ದಾರೆ ಅನ್ನೋದು ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ನಾಳೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಕೂಡ? ನನಗೆ ಅದು ಯಾವುದೂ ವಿಚಾರ ಗೊತ್ತಿಲ್ಲ. ಅದ್ಯಾವುದು ನನಗೆ ಗಮನಕ್ಕೆ ಬಲ್ದಿಲ್ಲ. ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ನಾನು ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಪೂರ್ವಾವಧಿ ಚುನಾವಣೆ ಬರುತ್ತೆ ಅಂತೇಳಿ ವಿಜೇಂದ್ರ ಅವರು ಹೇಳ್ತಾರೆ. ವಿಜೇಂದ್ರಂಗೆ ಮಾಡೋ ಕೆಲಸ ಏನು ಪಾಪ, ಆ ಥರ ಭಾಳ ಅರ್ಜೆಂಟಾಗಿ ಅವರೇ ಮುಂದೆ ಸರ್ಕಾರ ಬರಬೇಕು ಅಂತ. ಸರಿ, ನಮ್ಮದು ಪೂರ್ವ ಚುನಾವಣೆ ಬರೋದು 28ಕ್ಕೆ ಬರೋದು, ಅದನ್ನು ಅವರು ಬರೀಲಿಕ್ಕಾಗಲ್ಲ. 28ಕ್ಕೆ ಚುನಾವಣೆ ಮುಂಚಿತವಾಗಿ ಬರೋಕ್ಕಲ್ಲ. 136 ಜನ ಗೆಲ್ಸಿರೋದು. ಬಟ್ ಅವ್ರ ಪಕ್ಷದಲ್ಲಿ ಮೊದಲು ಸರ್ ಮಾಡ್ಕೊಳ್ಳೋಕೆ ಹೇಳಿ ಚುನಾವಣೆಗೆ ಹೋಗೋದಕ್ಕಿಂತ ಮೊದಲು. ಸ್ನೇಹ ಬಳಗ ಮಂಡ್ಯ ವತಿಯಿಂದ ಕವಿ, ಪತ್ರಕರ್ತ, ಉಪನ್ಯಾಸಕ KP ಮೃತ್ಯುಂಜಯ ಅವರ ಜಾಯಿ ಪದ್ಯಗಳ ಪುಸ್ತಕ ಲೋಕಾರ್ಪಣೆ ಮತ್ತು ಗೌರವಾರ್ಪಣೆ ಸಮಾರಂಭ ಮಂಡ್ಯದ ಕರ್ನಾಟಕ ಸಂಘದ KV ಶಂಕರೇಗೌಡ ಶತಮಾನೋತ್ಸವದಲ್ಲಿ ನಡೆಯಿತು. ಅಮೃತ್ಯ ಪ್ರಕಾಶನ ಪ್ರಕಟಿಸಿರುವ ಕವಿ KV ಮೃತ್ಯುಂಜಯ ಅವರ
ಜಯಪದ್ಯಗಳು ಪುಸ್ತಕವನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಮೃತ್ಯುಂಜಯ ಅವರು ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದಾಗಲೂ ಪರಿಚಯವಿದ್ದು ಕಳೆದ 30 ವರ್ಷಗಳಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಅಂತ ಹೇಳಿದರು. ಅವರು ಉಪನ್ಯಾಸಕರಾಗಿ ಪತ್ರಕರ್ತರಾಗಿ ಕೆಲಸ ಮಾಡಿದ್ರು. ಸಾಹಿತ್ಯ ಕ್ಷೇತ್ರದಲ್ಲಿ ಸದಾ ಒಡನಾಟ ಇಟ್ಟುಕೊಂಡಿದ್ದು 8 ಕವನ ಸಂಕಲನ ಹಾಗೂ 1 ಕವನ ಸಂಕಲನ ರಚಿಸಿದ್ದಾರೆ ಮತ್ತು 11ಕ್ಕೂ ಹೆಚ್ಚು ಗೌರವ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿದರು. ಕ್ಷೇತ್ರದಲ್ಲಿ ನಮ್ಮ ಕೇಶವಮೂರ್ತಿಯವರ ಜೊತೆಯಲ್ಲಿ ಸಹಪಾಠಿಗಳಾಗಿ ಅವರ ಜೊತೆ ಆತ್ಮೀಯರಾಗಿ ಭಾಳಷ್ಟು ಒಡನಾಟವನ್ನು ಇಟ್ಕೊಂಡು ನಮ್ಮ ಎಚ್ ಎಲ್ ನಾಗೇಗೌಡರು ಕೇಶವಮೂರ್ತಿಯವರು ಅಂತ ಅವರ ಜೊತೆಯಲ್ಲಿ ಭಾಳಷ್ಟು ಈ ಸಾಹಿತ್ಯ ಮತ್ತು ಕವನಗಳನ್ನ 8 ಕವನಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು, ಅನೇಕ ಗೌರವ ಪುರಸ್ಕಾರ 11ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಮತ್ತು ಅವರು ಉಪನ್ಯಾಸಕರಾದ್ರೂ ಸಾಹಿತ್ಯ ಕ್ಷೇತ್ರವನ್ನು ಉಪನ್ಯಾಸಕರಿಗೆ ಇನ್ನೂ ಹೆಚ್ಚು ಶಕ್ತಿ ಸಿಗುತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ. ಹಾಗಾಗಿ ಅವರು ಅದನ್ನು ಉದಾಸೀನ ಮಾಡದಲೇ ಮುಂದುವರಿಸ್ಕೊಂಡು ಬಂದವರು. ಮತ್ತು ಅವರು ಹುಟ್ಟ ತುಮಕೂರು ಜಿಲ್ಲೆಯವರಾದರೂ ಮಂಡ್ಯದಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದು ಇಲ್ಲೇ ಅವರ ಜೀವನವನ್ನು ಕಟ್ಕೊಂಡಿದ್ದು ವಿಶೇಷ. ಮಂಡ್ಯ ನೆಲವನ್ನು, ಮಂಡ್ಯ ಜನವನ್ನು ವಿಶ್ವಾಸದಿಂದ ಮತ್ತು ಅವರನ್ನು ನಮ್ಮ ಜನ ಕಟ್ಟಾಕಿದ್ದಾರೆ. ಅವರು ಸಹ ಇಲ್ಲಿ ಬಿಡಕ್ಕೆ ಮನಸ್ಸಿಲ್ಲದೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲೇ ತೊಡಗಿಸ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ಅನೇಕರು ಹೊರಗಡೆಯಿಂದ ಬಂದು ಮಂಡ್ಯದಿಂದ ಮೈಸೂರು ಬೆಂಗಳೂರಿಗೆ ಹೋಗಿರ್ತಕ್ಕಂಥವ್ರು ಒಂದು ವರ್ಗ ಆದರೆ ಬೇರೆ ಕಡೆಯಿಂದ ಬಂದು ಮಂಡ್ಯದಲ್ಲಿ ಸೆಟ್ಲ್ ಆಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಯಾವ ಒಂದು ಜೀವನ ಸಿಗುತ್ತೋ ನಾವು ಹೇಳಲಿಕ್ಕಾಗಲ್ಲ. ಹಾಗಾಗಿ ಮುತ್ತುಜ್ಜಿಯವರು ಒಂದು ಜೀವನದಲ್ಲೇ ಅವರು ಒಂದು ಡಿಸಿಪ್ಲಿನ್ ಇರ್ಬೋದು, ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥವರು. ನಮಗಂತೂ ಸಿಕ್ಕಂಥ ಅನೇಕ ಸ್ನೇಹಿತರುಗಳಲ್ಲಿ ಇವರು ಒಬ್ಬರು ಅತ್ಯಂತ ಆತ್ಮೀಯತೆ, ಸ್ನೇಹ ಮತ್ತು ಸದಾ ಬಹುಶಃ ನಮಗೆ ಕಮ್ಯುನಿಕೇಷನ್ನು ಅಥವಾ ನಮ್ಮ ಬಿಜಿ ಶೆಡ್ಯೂಲಲ್ಲಿ ಏನೇ ಇದ್ರೂ ಕಳೆದ 30 ವರ್ಷದಲ್ಲಿ ನಾವು ಯಾವತ್ತೂ ಅವ್ರನ್ನ ಮರೆಯುವಂಥ ಸನ್ನಿವೇಶ ಆಗಲೇ ಇಲ್ಲ. ಆಗಿದ್ದಾಗೆ ಯಾವತ್ತೂ ಫೋನ್ ಮಾಡೋದು, ಯಾವುದಾದ್ರು ವಿಚಾರ ಚರ್ಚೆ ಮಾಡೋದು, ಏನೋ ಒಂದು ಸನ್ನಿವೇಶ. ಈ ಥರದ ಒಂದು ಸಂಪರ್ಕವನ್ನು ನಿರಂತರವಾಗಿ ನಮಗೆ ಇಟ್ಕೊಂಬಂದಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷದ ವಿಚಾರ. ಹಾಗಾಗಿ ಅವರ ಇವತ್ತಿನ ಬಿಡುಗಡೆ ಏನಿದೆ, ಅವ್ರ ಮನೆಯಲ್ಲಿ ಒಂದು ಆಕಸ್ಮಿಕವಾಗಿ ಬಂದು ಸೇರ್ಕೊಂಡಂಥ ಒಂದು ಚಾಯ್ ಅನ್ನೋ ಒಂದು ಹೆಸರನ್ನ ಕಟ್ಟಿ ಅದು ಕಾಯಿಲೆಯಿಂದ ಸಾವನ್ನು ಒಪ್ಪಿದಾಗ ಅದ್ರ ಬಗ್ಗೆನೇ ಕವನಗಳನ್ನ ಬರೆದಿರ್ತಕ್ಕಂಥದ್ದು. ಇವತ್ತು ಪ್ರಾಣಿಗಳ ಬಗ್ಗೆ ನಿಮಗೆ ಗೊತ್ತಿದೆ, ಮನುಷ್ಯರಿಗಿಂತ ಜಾಸ್ತಿ ಪ್ರಾಣಿಗಳ ಪ್ರೀತಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಎಷ್ಟೋ ಕವಿ, ಪತ್ರಕರ್ತ, ಉಪನ್ಯಾಸಕ ಮೃತ್ಯುಂಜಯ ಮಾತನಾಡಿ, ಚಲುವರಾಯಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದು ಮಂಡ್ಯಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜು ತಂದಿರುವುದು ಹಾಗೂ ವಿಸಿ ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರುವುದು ಅವರ ಪ್ರಮುಖ ಸಾಧನೆಯಾಗಿದೆ ಅಂತ ಹೇಳಿದರು. ಜಾಯಿ ಕವನ ಸಂಕಲನವು 10ನೇ ಪುಸ್ತಕವಾಗಿದ್ದು, ಕೊರೋನಾ ಸಮಯದಲ್ಲಿ ನಮ್ಮ ಮನೆಗೆ ಬಂದಿದ್ದ ಜಾಯಿ ಎಂಬ ಹೆಸರನ್ನ ಜರ್ಮನ್ ಶೆಫರ್ಡ್ ಶ್ವಾನದೊಡನೆ ಕಳೆದ ಕ್ಷಣ ಮತ್ತು ಅದರ ಸಾವಿನ ನಂತರದ ಭಾವುಕ ಸಂಗತಿಗಳನ್ನು ಪುಸ್ತಕದಲ್ಲಿ ಕವನ ರೂಪದಲ್ಲಿ ಬರೆಯಲಾಗಿದೆ ಅಂತ ಹೇಳಿದರು. ನಾನು ಪತ್ರಕರ್ತನಾಗಿದ್ದ ಕಾಲದಲ್ಲಿ, ಆನಂತರದ ಕಾಲಘಟ್ಟದಲ್ಲಿ ಗಮನಿಸಿದ ಹಾಗೆ ಭಾಳ ಪ್ರಮುಖವಾದಂಥ 2 ಸಾಧನೆಗಳು ಅಂತ ಹೇಳೋದಾದರೆ, ಮಂಡ್ಯಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ತಂದಿದ್ದು, ಹಾಗೆ ಇದೀಗ ವಿಶ್ವೇಶ್ವರಯ್ಯ ಕೆನಾಲ್ ಫಾರಂ ವಿಸಿ ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದು. ಇದು ಬಹಳ ಮುಖ್ಯವಾದ ಸಾಧನೆ ಅಂತ ಅನ್ಕೋತೀನಿ. ಇನ್ನೂ ಅನೇಕ ಸಾಧನೆಗಳು ಅವರ ಸಚಿವಗಿರಿಯ ಸಂದರ್ಭದಲ್ಲಿ ಆಗಿದೆ. ಮುಂದೆಯೂ ಕೂಡ ಮಂಡ್ಯ ಬಹಳ ಸಶಕ್ತ ಜಿಲ್ಲೆಯಾಗಿ ಎಲ್ಲ ಬಗೆಯ ಅಭಿವೃದ್ಧಿ ಆಯಾಮಗಳನ್ನು ಅವ್ರ ಮುಖಾಂತರ ಕಂಡುಕೊಳ್ಳೋದಿದೆ. ಈ ಕಾರಣಕ್ಕೋಸ್ಕರ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಕೂಡ ಸಲ್ಲಿಸ್ತೇನೆ. ಇನ್ನು ಜಾಯಿ ಪದ್ಯಗಳು ಪುಸ್ತಕದ ಬಗ್ಗೆ ಬಹಳ ಪ್ರೀತಿಯಿಂದ ಬಹಳ ತಾತ್ವಿಕ ವಿಚಾರಗಳನ್ನು ಮಾತನಾಡ್ತಾ ಇದ್ರು ನನ್ನ ಒಂದು ರೀತಿಯ ಬಹುಕಾಲದ ಗೆಳೆಯರು, ಇಂಗ್ಲಿಷ್ ಪ್ರಾಧ್ಯಾಪಕರು ಪ್ರಸನ್ನಕುಮಾರ್ ಕೆರಗೋಡವರು. ಮಾತಿನ ಮುಂದುವರಿಕೆ ಕೂಡ ಆಗುತ್ತೆ ಮುಂದೆ. ಇಲ್ಲಿ ಜಾಯಿ ಪದ್ಯಗಳು ನನ್ನ ಒಂದು ರೀತಿ 10ನೇ ಪುಸ್ತಕ. ಇದು 8 ಕವನ ಸಂಕಲನಗಳು, 1 ಕಥಾ ಸಂಕಲನ. ಮತ್ತು ಇದು
ಒಂದು ಜಾ ಎನ್ನುವ ಸಹಜೀವಿಯ ಬಗ್ಗೆ ಬರೆದಂಥ ಪದ್ಯಗಳು. ಕೊರೋನಾ ಸಮಯದಲ್ಲಿ ನಮ್ಮ ಮನೆಗೆ ಬಂದಂಥ ಜರ್ಮನ್ ಶೆಪರ್ಡ್ ನಾಯಿ ಮರಿ ಅದಾದಮೇಲೆ ನಮಗೆ ಹತ್ತಿರವಾಗಿ ಹೃದಯವನ್ನು ತಲುಪಿ, ಸೊ ಹೇಗೆಲ್ಲ ನಮ್ಮ ಜೊತೆ ಬದುಕಿದ, ನಾವು ಹೇಗೆ ಅವನ ಜೊತೆ ಬದುಕಿದೋ ಆ ನಿಟ್ಟಿನಲ್ಲಿ ಬರೆದ ಪದ್ಯಗಳಿದು. ಅವನ ಸಾವಿನ ನಂತರದಲ್ಲಿ ಬಹುವಾಗಿ ಕಾಡಿದ ಸಂಗತಿಗಳನ್ನು ಇಲ್ಲಿ ಪದ್ಯವಾಗಿ ಬರೆದಿದ್ದೇನೆ. ಇದೇ ವೇಳೆ ಮೃತ್ಯುಂಜಯ ಅವರನ್ನ ಸಚಿವರು ಅಭಿನಂದಿಸಿದರು ಮತ್ತು ಸಂದೇಶ್ ಅವರು ರೂಪಿಸಿರುವ ಮಂಡ್ಯ ಎಜುಕೇಷನ್ ಗೈಡನ್ನು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪ್ರಸನ್ನಕುಮಾರ್ ಕೆರಗೋಡು, ತ್ಯಾಗರಾಜು, ಮಂಗಲ ಯೋಗೀಶ್, ದ್ಯಾವಪ್ಪ, ಸಂದೇಶ್, ಗೋರವಲೆ ಚಂದ್ರಶೇಖರ್ ಸೇರಿದಂತೆ ಅನೇಕರಿದ್ದರು. ಕಬ್ಬಿನ ತೂಕ ಮಾಪನ ಮತ್ತು ಇಳುವರಿ ಪತ್ತೆ ಹಚ್ಚುವ ಇಂಜೆಕ್ಟ್ ಮೆಷಿನ್ ಅನ್ನು ಸರ್ಕಾರದಿಂದ ರಾಜ್ಯದಲ್ಲಿನ ಎಲ್ಲ ಕಾರ್ಖಾನೆಗಳಲ್ಲಿ ಅಳವಡಿಸಲು ಮುಂದಾಗಬೇಕು ಎಂದು ಭಾರತೀಯ ಕಿಸಾನ್ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಅಧ್ಯಕ್ಷರಾದ ಆರ್.ಡಿ. ರಮಸೆ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ರೈತರಿಗೆ ಸಿಗುತ್ತಿದ್ದ ಅನೇಕ ಸೌಲಭ್ಯಗಳನ್ನು ತೆಗೆದುಹಾಕಿ ರೈತರಿಗೆ ವಂಚನೆ ಮಾಡಿದೆ. ಕಬ್ಬಿನ ವಿಚಾರದಲ್ಲಿಯೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಹೇಳಿದರು. ರಾಜ್ಯದ ದಕ್ಷಿಣ ಭಾಗದಲ್ಲಿ 15 ಸಕ್ಕರೆ ಕಾರ್ಖಾನೆಗಳಿದ್ದು ಅವುಗಳಲ್ಲಿ ಮೈಸೂರು ಒಂದೇ ಸರ್ಕಾರಿ ಸ್ವಾಮ್ಯದಲ್ಲಿ ನಡೆಯುತ್ತಿದೆ. ಅದು ಸರಿಯಾದ ಸಮಯಕ್ಕೆ ಪ್ರಾರಂಭವಾಗದೆ ಬೇರೆ ಕಾರ್ಖಾನೆಗಳಿಗೆ ಅವು ನೀಡುವ ದರಕ್ಕೆ ಕಬ್ಬನ್ನು ಸರಬರಾಜು ಮಾಡಲಾಗುತ್ತಿದೆ. ಇದರಿಂದ ರೈತರಿಗೆ ಅನ್ಯಾಯವಾಗಲಿದೆ ಎಂದು ಹೇಳಿದರು. ಗಾಣಗಳು ಬೆಲ್ಲ ಮಾತ್ರ ತಯಾರಿಸುತ್ತಿದ್ದು ಇದರಿಂದ ಸಕ್ಕರೆ, ಎಥನಾಲ್, ವಿದ್ಯುತ್, ಪ್ರೆಸೆಂಟ್ ಹಾಗೂ ಆಲ್ಕೋಹಾಲ್ ಸೇರಿದಂತೆ ಇತರ ಉತ್ಪನ್ನ ತಯಾರಿಸುವ ಸಕ್ಕರೆ ಕಾರ್ಖಾನೆಗಳು ಕಡಿಮೆ ದರ ನೀಡುತ್ತಿರುವುದಕ್ಕೆ ಕಿಡಿಕಾರಿದರು. ಕೂಡಲೇ ಎಲ್ಲ ರಾಜ್ಯದ ಸಕ್ಕರೆ ಕಾರ್ಖಾನೆಗಳನ್ನು ಜೂನ್ ಅಥವಾ ವಾರದಿಂದಲೇ ಆರಂಭಿಸಬೇಕು ಅಂತ ಅವರು ಒತ್ತಾಯಿಸಿದರು. ನೈಸರ್ಗಿಕ ಸಾವಯವ ಕೃಷಿ ಮತ್ತು ಬಹುಬೆಳೆ ಪದ್ಧತಿ, ಬೇರೆ ಬೇರೆ ಥರದ ಕೃಷಿ ಚಟುವಟಿಕೆಗಳಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಕಬ್ಬಿನ ವಿಭಾಗದಲ್ಲೂ ಕೂಡ ಅದೇ ನಿಟ್ಟಿನಲ್ಲಿ ನಾವು ಕೆಲಸನ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತು ಕಬ್ಬಿನ ವಿಭಾಗ ಅಂದಾಗ ದಕ್ಷಿಣ ಪ್ರಾಂತದಲ್ಲಿ 11 ಫ್ಯಾಕ್ಟ್ರಿಗಳಿದೆ. 2 ಫ್ಯಾಕ್ಟ್ರಿ ದಾವಣಗೆರೆ ಜಿಲ್ಲೆಯಲ್ಲಿದೆ, ಮಂಡ್ಯದಲ್ಲಿ 5 ಫ್ಯಾಕ್ಟ್ರಿಗಳಿದೆ, ಮೈಸೂರಿನಲ್ಲಿ 2 ಫ್ಯಾಕ್ಟ್ರಿ ಇದೆ, ಹಾಸನ ಜಿಲ್ಲೆಯಲ್ಲಿ 1 ಫ್ಯಾಕ್ಟ್ರಿ ಇದೆ, ಚಾಮರಾಜನಗರ ಜಿಲ್ಲೆಯಲ್ಲಿ 1 ಫ್ಯಾಕ್ಟ್ರಿ ಇದೆ. ದುರ್ದೈವ ಏನಿವತ್ತು ಉತ್ತರ ಕರ್ನಾಟಕದಿಂದ ಉತ್ತರ ಭಾರತದವರೆಗೆ ಈ 11 ಫ್ಯಾಕ್ಟ್ರಿಗಳನ್ನ ಹೊರತುಪಡಿಸಿ ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ಸಾಗಾಣಿಕೆ ವೆಚ್ಚ ಮತ್ತು ಕಟಿಂಗು ಕೂಲಿ, ಕಡಗೂಲಿ ಮತ್ತು ಸಾಗಾಣಿಕೆ ವೆಚ್ಚ ಇವೆರಡನ್ನು ಕಾರ್ಖಾನೆಗಳೇ ಭರಿಸ್ತಾ ಇದ್ದಾವೆ. ಆದರೆ ಅದೇನು ಕರ್ಮ ಮಾಡಿದವೋ ಈ ಭಾಗದ ರೈತರು ಗೊತ್ತಿಲ್ಲ. ನಮಗೂ ಅದೇ ಖರ್ಚು ಬರುತ್ತೆ. ಕಬ್ಬು ಬೆಳಿಬೇಕು ಅಂತಂದರೆ ಸಾಗಾಣಿಕೆ ಮಾಡಬೇಕಾದ್ರೆ ಅಷ್ಟೇ ಖರ್ಚು ಬರುತ್ತೆ, ನಾವು ಕಬ್ಬು ಕಡಿಸಬೇಕಾದ್ರೆ ಅಷ್ಟೇ ಖರ್ಚು ಬರುತ್ತೆ. ಎಲ್ಲವೂ ಅಷ್ಟೇ ಬಂದರೂ ಕೂಡ ನಮಗೆ ಸಾಗಾಣಿಕೆ ವೆಚ್ಚ ಮತ್ತು ಕಡಗೂಲಿ ಸಿಗ್ತಾಯಿಲ್ಲ. ಇದು ಕನಿಷ್ಠ 1,000, ಗರಿಷ್ಠ 1,250-300 ರೂಪಾಯಿನವರೆಗೆ 1 ಟನ್ನಿಗೆ ನಷ್ಟ ಆಗ್ತಾಯಿದೆ ನಮಗೆಲ್ಲರಿಗೂ. ಹಾಗಾಗಿ ಇದು ಹೋರಾಟ ಈ ಭಾಗದ ರೈತರಿಗೆ ಅನಿವಾರ್ಯ ಆಗಿದೆ, ಕಬ್ಬು ಬೆಳೆಗಾರರಿಗೆ ಅನಿವಾರ್ಯ ಆಗಿದೆ. ಅದರಲ್ಲೂ ಈ ಸರ್ಕಾರ ಬಂದ ನಂತರ ಏನಿವತ್ತು ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ಕಬ್ಬಿಗೆ ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂತಂದರೆ ಯು ಪಿನಲ್ಲಿ 450 ರೂಪಾಯಿ ಫರ್ ಟನ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಹರಿಯಾಣದಲ್ಲಿ 400 ರೂಪಾಯಿ ಫರ್ ಟನ್ ಕೊಡ್ತಾ ಇದ್ದಾರೆ. ಪಂಜಾಬಲ್ಲೂ ಕೂಡ ಅಲ್ಲಿಯ ರಾಜ್ಯ ಸರ್ಕಾರ 420 ರೂಪಾಯಿ ಫರ್ ಟನ್ ಕೊಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಟ್ರಾನ್ಸ್ಪೋರ್ಟೇಷನ್ನು ಕಟಿಂಗು ಎರಡೂ ಮಾಮೂಲಿ ಸರ್ಕಾರ ಏನಾದರೂ ನಿಮಗೆ ರೈತರ ಕಡೆಯಿಂದ ಕಮ್ಮಿ ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿ ಅದೇ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅವ್ರಿಗೆ ಸಿಗ್ತಾ ಇದೆ. ಗೋಷ್ಠಿಯಲ್ಲಿ ಅಪ್ಪಾಜಿ, ಶಿವಣ್ಣ ಒಳಲು, ಬಸವಯ್ಯ ಹಾಗೂ ಸತೀಶ್ ಸೇರಿದಂತೆ ಇನ್ನಿತರರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷ ಕೆಂಪೇಗೌಡರ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಯಿತು. ರಸಗೊಬ್ಬರದ ಬೆಲೆಯನ್ನು ವಾಪಸ್ ಪಡೆದ ರಸಗೊಬ್ಬರಗಳ ಮೇಲಿನ ಸಹಾಯಧನವನ್ನು ಹೆಚ್ಚಿಸಿ ರಿಯಾಯಿತಿ ದರದಲ್ಲಿ ಗೊಬ್ಬರ ಒದಗಿಸಬೇಕು ಅಂತ ಹೇಳಿದರು. ರೈತರು ತಮಗೆ ಬೇಕಾದ ಗೊಬ್ಬರವನ್ನು ಕೇಳಿದಾಗ ಮಾರಾಟಗಾರರು ಕಡ್ಡಾಯವಾಗಿ ಬೇರೆ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಒತ್ತಾಯಿಸಿ ರೈತರು ಕೇಳಿದ ಗೊಬ್ಬರವನ್ನು ಪೂರೈಸಬೇಕು ಅಂತ ಹೇಳಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ, ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ, ರೈತರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ದೂರುಗಳನ್ನು ನೀಡದ ರಾಜ್ಯ ಸರ್ಕಾರಕ್ಕೆ, ಕಬ್ಬಿನ ಬಾಕಿ ಹಣ ದೂರುಗಳನ್ನು ನೀಡದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ,
ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿ ಕೃಷಿ ಚಟುವಟಿಕೆಗಳಿಗೆ ನಷ್ಟವನ್ನು ಉಂಟು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಕಬ್ಬಿನ ಬಾಕಿ ಹಣ ದೂರುಗಳನ್ನು ನೀಡದ ಮಂಡ್ಯ ಜಿಲ್ಲಾಡಳಿತಕ್ಕೆ. ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವುದನ್ನು ವಾಪಸ್ ಪಡೆಯಬೇಕು ಮತ್ತು ರಿಯಾಯಿತಿ ದರದಲ್ಲಿ ಕೃಷಿ ಚಟುವಟಿಕೆಗೆ ಡೀಸೆಲ್ ಪೂರೈಸಬೇಕು ಅಂತ ಅವರು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು. ನಮ್ಗೆ ಏನು ಸವಲತ್ತು ಕೊಡಬೇಕಾದ್ರೂ ಅದನ್ನ ಕೊಡಕ್ಕಾಗ್ಲಿಲ್ವ ಅಂದಾಗ ಅವ್ರು ಏನು ಕೇಳೋಂಗಿಲ್ಲ. ಯಾವುದೇ ಬ್ಯಾಂಕ್ ಸಾಲನೂ ಕೇಳೋಂಗಿಲ್ಲ, ಸೊಸೈಟಿ ಸಾಲನೂ ಕೇಳೋಂಗಿಲ್ಲ, ಯಾವ ಟ್ಯಾಕ್ಸ್ನೂ ಕೇಳೋಂಗಿಲ್ಲ. ಯಾಕೆಂದ್ರೆ ಪರಿಸ್ಥಿತಿ ದೇಶನೇ ಆ ಮಟ್ಟಕ್ಕೆ ಹೋದಾಗ ನಾವು ಯಾವನ್ನೂ ಕೊಡಕ್ಕಾಗೋದಿಲ್ಲ. ಆದ್ರಿಂದ ನಾವು ಸೇಫ್ ಆಗಿರ್ತೀವಿ. ಹೌದು, ಅದು ಆಗ್ಬೇಕು. ಪ್ರಕೃತಿನೇ ಎಲ್ಲರಿಗೂ ಪಾಠ ಕಲಿಸ್ಬೇಕು. ಕಾಲಾಯ ತಸ್ಮೈ ನಮ ಅಂತ ಹೇಳ್ತಾರಲ್ಲ, ಕಾಲನೇ ಎಲ್ಲರಿಗೂ ಬುದ್ಧಿ ಕಲಿಸೋದಂತೆ. ಅದು ಆದಾಗ ಉದ್ದುದ್ದ ಭಾಷಣ ಮಾಡ್ತಾರಲ್ಲ ನಮ್ಮ ರಾಜಕಾರಣಿಗಳು, ಅವ್ರಿಗೆ ಅದು ಅರಿವಾಗುತ್ತೆ. ಯಾಕೆಂದ್ರೆ ಎಲ್ಲ ರಾಜಕಾರಣಿಗಳು ಒಂದೇ. ಈಗ ನಾವೇನಂದು ಎಲ್ಲ ಸಂಘಟನೆಯರು ಹೋರಾಟ ಮಾಡಿ ಆ ಪಕ್ಷ ಸರಿ ಇಲ್ಲ, ಆ ಪಕ್ಷದ ಬಿಟ್ಟು ನಾವು ಈ ಪಕ್ಷಕ್ಕೆ ಕೊಟ್ಕೊಡೋಣ ಅಂದ್ರೆ ತೆಗೆದ್ರ ತೆಗೆದ್ರ ನಮ್ಮ ಕೃಷಿ ಕಾಯ್ದೆಗಳನ್ನ ಈ ಸರ್ಕಾರ ವಾಪಸ್ ಏನಾರ ತೆಗೀತಾ? 3 ವರ್ಷ ಆಗೋಯ್ತು, ಏನು ಕಾಣ್ದಾರೆ ಹಂಗೆ ಸುಮ್ಮನೆ ಮೌನವಾಗಿದ್ದಾರೆ. ಯಾವತ್ತು ತೆಗೆಯೋದು ಇವರು? ಮಳವಳ್ಳಿ ತಾಲೂಕಿನ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ಅಧ್ಯಕ್ಷ ಯಮದೂರು ಸಿದ್ದರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಜೂನ್ 1ರಂದು ಬೆಳಗ್ಗೆ 11 ಗಂಟೆಗೆ ತಾಲೂಕಿನ ಅಂಬೇಡ್ಕರ್ ವೃತ್ತದ ಭಗವಾನ್ ಬುದ್ಧ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಸಂಸ್ಥೆಯ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಸುಬ್ರಹ್ಮಣ್ಯ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ತಾಲೂಕಿನ ಆಟೋ ಡ್ರೈವರ್ಗಳಿಗೆ ಸಮವಸ್ತ್ರ ವಿತರಣೆ, ಸಸಿ ನೆಡುವ ಕಾರ್ಯಕ್ರಮ, ಸಂಸ್ಥೆಯ ಚಂಕಮಾನ ವಿಶೇಷಾಂಕ ಬಿಡುಗಡೆ, ಅಂಬೇಡ್ಕರ್ ಕಾರ್ವಾನ್ ದ್ವಿಭಾಷಾ ಮಾಸಪತ್ರಿಕೆ ಮತ್ತು ಕಾಲೇಜಿನ ಕಟ್ಟಡ ಉದ್ಘಾಟನೆ ನೆರವೇರಲಿದೆ ಎಂದು ತಿಳಿದರು. ಕೊಳ್ಳೇಗಾಲದ ಜೇತುವನದ ಮನೋಮಿತ ಬಂತೇಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದು ಅನೇಕ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಳ್ಳುವರು ಅಂತ ಅವರು ಹೇಳಿದರು. ಜೂನ್ 1ನೇ ತಾರೀಕು ಅವರ ಜನ್ಮದಿನಾಚರಣೆ ಇದೆ. ಈ ಜನ್ಮದಿನಾಚರಣೆ ಅಂಗವಾಗಿ ನಾವೆಲ್ಲ ಪ್ರಾಂಶುಪಾಲರುಗಳು ಎಲ್ಲ ಸೇರಿ ಅಂಗಸಂಸ್ಥೆಯವರೆಲ್ಲ ಒಂದು ವಿಜೃಂಭಣೆಯಿಂದ ಅವರ ಬರ್ತ್ಡೇನ ಆಚರಣೆ ಮಾಡುವ ಅಂತ ಹೇಳಿ ಮಾತಾಡ್ತಾ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಸಂದರ್ಭದಲ್ಲಿ ಹಮ್ಕೋತಾ ಇದ್ದೀವಿ. ಪ್ರತಿ ವರ್ಷ ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಕೋತಾ ಬಂದಿದ್ದೀವಿ. ಅದರಲ್ಲಿ ರಕ್ತದಾನ ಶಿಬಿರ ಇರ್ಬೋದು, ಲಾಸ್ಟ್ ಇಯರು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಅಶ್ವಥ್ ನಾರಾಯಣ್ ಸರ್ ಬಂದಿದ್ದರು, ಲಾಸ್ಟ್ ಮಿನಿಸ್ಟ್ರಿ ಆಗಿದ್ದಾರಲ್ಲ ಅವರು. ಅಶ್ವಥ್ ನಾರಾಯಣ್ ಸರ್ ಬಂದು ಅದನ್ನು ಉದ್ಘಾಟನೆ ಮಾಡಿಕೊಟ್ರು. ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಸುಮಾರು 900 ರೋಗಿಗಳು ಅಲ್ಲಿ ಬಂದು ತಪಾಸಣೆ ಮಾಡಿಸ್ಕೊಂಡು ಹೋದರು. ಈ ಸಂದರ್ಭದಲ್ಲಿ ನಾವು ಈ ಸರಿ ಏನಾದರೂ ಮಾಡೋಣ ಸರ್ ಬರ್ತಡೆಗೆ ಅನ್ನೋದನ್ನು ಯೋಚನೆ ಮಾಡಿ ನಮ್ಮ ಕಮಿಟಿಯವರು ನಿರ್ಧಾರ ಮಾಡಿದ್ದೇನಪ್ಪ ಅಂತಂದರೆ, ಮಳವಳ್ಳಿ ಪಟ್ಟಣದಲ್ಲಿರ್ತಕ್ಕಂತಹ ಹಲವಾರು ಆಟೋ ಡ್ರೈವರ್ಗಳಿದ್ದಾರಲ್ಲ ಅವ್ರಿಗೆ ಸಮವಸ್ತ್ರ ವಿತರಣೆ ಮಾಡುವ ಮೂಲಕ ನಾವು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ, ಹಾಗೆ ಸಸಿ ನೆಡುವ ಕಾರ್ಯಕ್ರಮ, ಇದರ ಜೊತೆಯಲ್ಲಿ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ಚಂಕಮಣ 4 ಅದರ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಚಂಕಮಣ ಅಂತಂದರೆ ವಾರ್ಷಿಕ ಸಂಚಿಕೆ, ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ವಾರ್ಷಿಕ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೇವೆ. ಅಂಬೇಡ್ಕರ್ ಕಾರ್ವಾನ್ ದ್ವಿಭಾಷಾ ಮಾಸಪತ್ರಿಕೆಯನ್ನು ಕೂಡ ನಾವು ಬಿಡುಗಡೆ ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮವನ್ನು ಭಗವಾನ್ ಬುದ್ಧ ಪದವಿಗೆ ಹಾಗೂ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಅಂಬೇಡ್ಕರ್ ವೃತ್ತದ ಪಕ್ಕದಲ್ಲಿ ನಾವು ಮಾಡ್ತಾಯಿದ್ದೇವೆ. ಕೊಳ್ಳೇಗಾಲ ಮುಖ್ಯ ರಸ್ತೆ, ಮಳವಳ್ಳಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಮನೋರಕಿತ ಬಂತೇಜಿಯವರು, ಜೇತುವನ, ಕೊಳ್ಳೇಗಾಲ ಇವರು ವಹಿಸ್ಕೊತಾ ಇದ್ದಾರೆ. ತದನಂತರದಲ್ಲಿ ಈ ಕಾರ್ಯಕ್ರಮವನ್ನು ಇತ್ತೀಚೆಗೆ ನೂತನವಾಗಿ ಕಟ್ಟಿರ್ತಕ್ಕಂತಹ ಕಟ್ಟಡವನ್ನು, ನವೀಕರಣಗೊಂಡಿರ್ತಕ್ಕಂಥ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಂಸದರು, ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರ ಅವರು ಕೂಡ ಈ ಸಭೆಗೆ ತುಂಬು ಹೃದಯದಿಂದ ಒಪ್ಪಿ ಆಗಮಿಸ್ತಾ ಇದ್ದಾರೆ. ಇದರ ದಿವ್ಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಯಮದೂರು ಸಿದ್ದರಾಜ್ ಸರ್ ಅವರು, ವಕೀಲರು, ಜಿಲ್ಲಾ ಉಪಾಧ್ಯಕ್ಷರು, ಭಾಜಪ ಮಂಡ್ಯ ಹಾಗೂ ಸಂಸ್ಥಾಪಕರು ಭಗವಾನ್ ಬುದ್ಧ ಸಮೂಹ ಶಿಕ್ಷಣ ಸಂಸ್ಥೆಗಳು ಮಳವಳ್ಳಿ. ಗೋಷ್ಠಿಯಲ್ಲಿ ಸಂಸ್ಥೆಯ ಕಾನೂನು ಕಾಲೇಜಿನ ಪ್ರಾಂಶುಪಾಲೆ ಶೀಲಾ ಹಾಗೂ ಕೆ ಶಿವಶಂಕರ್, ಸರಿತಾ, ಪ್ರಶಾಂತ್ ಕುಮಾರ್, ಪವಿತ್ರ, ಸೌಮ್ಯ ಸೇರಿದಂತೆ ಇತರರಿದ್ದರು. ಮಂಡ್ಯ ತಾಲೂಕಿನ ಸುಂಡಹಳ್ಳಿ ಗ್ರಾಮದಲ್ಲಿರುವ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಮೈ ಭಾರತ್ ಕೇಂದ್ರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಬಿಜಿ ಸಂಗಮೇಶ್ವರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ನ್ಯೂಕ್ಲಿಯರ್ ಬಾಂಬ್ ಸಕ್ಸಸ್
ಸಕ್ಸಸ್ಫುಲ್ ಆಗಿ ಮಾಡಿದ್ದಕ್ಕಾಗಿ ಆವತ್ತಿನ ದಿವಸಕ್ಕೆ ಅಂದಿನ ಪ್ರಧಾನಮಂತ್ರಿಯಾಗಿದ್ದಂಥ ವಾಜಪೇಯಿ ಅವರು ಇದನ್ನು ಟೆಕ್ನಾಲಜಿ ಡೇ ಅಂತ ಮಾಡಬೇಕು. ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದು ನೆಕ್ಸ್ಟು ಪ್ರಶ್ನೆ ಬಂತು. ಯಾತಕ್ಕೋಸ್ಕರ ಮಾಡಬೇಕು ಅಂದರೆ ನಮ್ಮ ಭಾರತ ದೇಶದಲ್ಲಿ ಭಾಳ ಜನ ಸೈಂಟಿಸ್ಟು, ಯಾಕಂದರೆ ಯಾರು ರಾಜಾರಾಮಣ್ಣ ಅವರು ಕರ್ನಾಟಕದಿಂದ ಇದ್ದರು, ಆಮೇಲೆ ಇಸ್ರೋ ನಮ್ಮ ಕರ್ನಾಟಕದಿಂದಲೇ ಶುರುವಾಗಿದೆ, ಕಸ್ತೂರಿ ರಂಗನ್ ಅವರಿದ್ದರು. ಅದೇ ಥರ ಬಾಬಾ ಅಟಾಮಿಕಲ್ಲಿ ವಿಕ್ರಮ್ ಸಾರಾಭಾಯಿ ಇದ್ದರು. ಮಿಸೈಲಲ್ಲಿ ನಮ್ಮ ನೆಚ್ಚಿನ ಪ್ರೆಸಿಡೆಂಟ್ ಆಗಿದ್ದಂಥ ಅಬ್ದುಲ್ ಕಲಾಂ ಅವರಿದ್ದರು. ಅವ್ರನ್ನೆಲ್ಲ ನೆನೆಸ್ಕೋಬೇಕು ನಾವು ಈಗ. ಸಮಾರಂಭವನ್ನು ಮೇರ ಯುವ ಭಾರತ್ನ ಜಿಲ್ಲಾ ಯುವ ಅಧಿಕಾರಿಗಳಾದ ಶ್ರುತಿರವರು ಉದ್ಘಾಟಿಸಿ ಕಾರ್ಯಕ್ರಮದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. President Dr. B.G. Sangameshwar sir, and also Secretary Dr. C.J. Gangadhar Gowda sir, and also Srimati Arpita Madam, HOD of Computer Science and Engineering. So a big thanks to all of you for welcoming us here in this college and for the support for conducting this program here. And also I would like to thank Mr. Nagabhushan sir, Superintendent of ಈ ಸಂದರ್ಭದಲ್ಲಿ ಕಾಲೇಜಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಿ.ಜೆ. ಗಂಗಾಧರ ಗೌಡ, ಪ್ರಾಂಶುಪಾಲರಾದ ಶ್ರೀಕಂಠಪ್ಪ, ಕಂಪ್ಯೂಟರ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅರ್ಪಿತಾ ಹಾಗೂ ನಾಗಭೂಷಣ ಸೇರಿದಂತೆ ಇತರರು ಹಾಜರಿದ್ದರು. ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲಗಳಂತಾಗದೆ ಭತ್ತವನ್ನು ಬೆಳೆಯುವ ಗದ್ದೆಯಂತಾಗಬೇಕೆಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದ ವಿಶ್ರಾಂತ IAS ಅಧಿಕಾರಿ ಡಾಕ್ಟರ್ ಸಿ. ಸೋಮಶೇಖರ್ ತಿಳಿಸಿದರು. ಕೇರ್ಪೇಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಪಟ್ಟಣದ ರಾಮದಾಸ್ ಹೋಟೆಲ್ನ ಸುಲೋಚಮ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 12ನೇ ಶತಮಾನದಲ್ಲಿಯೇ ವಚನ ಕ್ರಾಂತಿಯನ್ನು ನಡೆಸಿ ಸಮಾಜದ ನಿರ್ಮಾಣಕ್ಕೆ ಮುನ್ನುಡಿ ಬರೆದು ಹೋರಾಟ ನಡೆಸಿದ ಕಾಯಕಯೋಗಿ ಅಣ್ಣ ಬಸವಣ್ಣನವರ ತತ್ವ ಸಂದೇಶಗಳು ಸರ್ವಕಾಲಿಕ ಸತ್ಯ ಅಂತ ಹೇಳಿದರು. ನಾವು ಮಾಡುವ ಕೆಲಸ ಚಿಕ್ಕದಾಗಿರಲಿ ಅಥವಾ ದೊಡ್ಡದಿರಲಿ, ನಮ್ಮ ಕಾಯಕದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಂಡು ಹೆಜ್ಜೆ ಹಾಕಿದರೆ ಖಂಡಿತವಾಗಿ ಯಶಸ್ಸು ಸಾಧ್ಯವಾಗುತ್ತದೆ ಅಂತ ಅವರು ತಿಳಿಸಿದರು. ಗೊಬ್ಬರ ಮತ್ತಿತರ ಎಲ್ಲ ಶಕ್ತಿ ತುಂಬುವ ಉತ್ಪನ್ನಗಳನ್ನು ಅದಕ್ಕೆ ತುಂಬಿ ಫಲವತ್ತಾದ ಸಂದರ್ಭದಲ್ಲಿ ಸಸಿಯನ್ನು ನೆಟ್ಟಾಗ ಆ ಸಸಿ ಸಹಜವಾಗಿ ಹೆಮ್ಮರವಾಗುತ್ತೆ. ಹಾಗಾಗಿ ನಿಮ್ಮದು ಫಲವತ್ತಾದಂಥ ಮನಸ್ಸು, ಹದಿಹರೆಯದ ಈ ಮನಸ್ಸುಗಳಲ್ಲಿ ಕನಸುಗಳಿರುತ್ತೆ, ಕಲ್ಪನೆಗಳಿರುತ್ತೆ, ನಂಬಿಕೆಗಳಿರುತ್ತೆ, ಭರವಸೆಗಳಿರುತ್ತೆ. ಹಾಗಾಗಿ ಈ ಪ್ರತಿಭೆ ಉಳ್ಳಂತಹ ಮಕ್ಕಳನ್ನು ಕರೆದು ಪುರಸ್ಕಾರ ಮಾಡುವಂತಹ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಈ ಕ್ರಮವನ್ನು, ಪ್ರಯತ್ನವನ್ನು ನಾನು ಅಭಿನಂದಿಸ್ತೇನೆ. ಇಂದು 3 ಮಹಾನುಭಾವರನ್ನು ನಾವು ಇಲ್ಲಿ ಪುಷ್ಪಾರ್ಚನೆ ಮಾಡಿದ್ದೇವೆ. ಒಂದು ಮಹಾನ್ ಮಾನವತ್ವವಾದಿ ಬಸವಣ್ಣ. ಯಾರು ಬಸವಣ್ಣ? ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ಗಾಢಾಂಧಕಾರವನ್ನು ಕಳೆದು ಬಂದೆ ಅಂತ ಹೇಳ್ತಾರೆ. ಹಾಗೆಯೇ ಕುವೆಂಪು ಹೇಳ್ತಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ. ಎಂಥ ಕಲ್ಪನೆ ಇದು, ಕವಿಯ ಕಲ್ಪನೆ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ. ಓ ಅಗ್ನಿ ಖಡ್ಗವನಾಂತ ವೀರ ಧೀರಾವತಾರ, ಓ ಬಸವೇಶ್ವರ. ಕಾರ್ತಿಕದ ಕತ್ತಲು ಗಾಢಾಂಧಕಾರವಾಗಿರುತ್ತೆ. ಇದರ ಅರ್ಥ 12ನೇ ಶತಮಾನದ ಆ ಕಾರ್ತಿಕದ ಸಂದರ್ಭದಲ್ಲಿ ಅಂಧಕಾರ ಇತ್ತು, ಅಂಧಶ್ರದ್ಧೆ ಇತ್ತು, ಮೂಢನಂಬಿಕೆಗಳಿತ್ತು, ಅಸಮಾನತೆ ಇತ್ತು, ಶೋಷಣೆ ಇತ್ತು, ದೌರ್ಜನ್ಯ ಇತ್ತು. ಇಂತಹ ಎಲ್ಲ ಆ ಕತ್ತಲು ಕವಿದಂಥ ಸಂದರ್ಭದಲ್ಲಿ ಹಾಸನ ನಗರದ AVK ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಾಹಿತಿಗಳಾದ ಯತೀಶ್ವರ ಮಾತನಾಡಿ ಶರಣ ಸಾಹಿತ್ಯ ಮತ್ತು ವಚನಗಳ ಸಂದೇಶವನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದರು. ಒಂದು ಶ್ರಮ ಮತ್ತು ಸಮರ್ಪಣೆಯಿಂದ ಇವತ್ತು ಅತ್ಯಂತ ಅದ್ಭುತವಾಗಿ ಅದ್ದೂರಿಯಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತಹ ಸುಬ್ರಹ್ಮಣ್ಯ ಮತ್ತು ಅವರ ಎಲ್ಲ ಸ್ನೇಹಿತರ ಬಳಗಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ಇಲ್ಲಿಯವರೆಗೆ ತಾವು ಇಷ್ಟೆಲ್ಲ ಶಾಂತ ರೀತಿಯಿಂದ ಕುಳಿತು ನನ್ನ ಮಾತುಗಳನ್ನು ಆಲಿಸಿದ್ದೀರಿ. ಕನ್ನಡದ ದಾರ್ಶನಿಕ ಕವಿ DV ಗುಂಡಪ್ಪನವರು ಹೇಳುವ ಹಾಗೆ, ಎಲ್ಲರಿಗೆ ಈಗ ನಮೋ ಬಂಧುಗಳೇ ಭಾಗ್ಯಗಳೇ,
ಎಲ್ಲರಿಗೆ ಈಗ ನಮ್ಮ ಬಂಧುಗಳೇ ಭಾಗಿಗಳೇ, ಉಲ್ಲಾಸವಿತ್ತವರೇ ಮನವ ತೊಳೆದವರೇ, ಉಲ್ಲಾಸವಿತ್ತವರೇ ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳಿ ಎನಿಸಿ ಗುರುವಾದವರೇ, ಟೊಳ್ಳು ಜಗ ಸಾಕು ಬಾಳಿ ಎನಿಸಿ ಗುರುವಾದವರೇ, ಕೊಳ್ಳಿರಿ ನಮನವನು ಮಂಕುತಿಮ್ಮ, ಕೊಳ್ಳಿರಿ ನಮನವನು ಮಂಕುತಿಮ್ಮ ಅನ್ನುವಂತಹ ಡಿವಿಜಿಯವರ ವಾಣಿ. ಕಾರ್ಯಕ್ರಮದಲ್ಲಿ ಪಾಂಡುಪುರ ತಾಲೂಕಿನ ಬೇಬಿ ಬೆಟ್ಟದ ರಾಮಯೋಗೀಶ್ವರ ಮಠದ ಶಿವಬಸವ ಸ್ವಾಮೀಜಿ, ಚನ್ನವೀರಯ್ಯ ಸ್ವಾಮೀಜಿ, ಸುಕ್ಷೇತ್ರ ಮಠದ ಶ್ರೀ ಬಸವಗುರು ಸ್ವಾಮೀಜಿ ಮತ್ತು ರುದ್ರಮುನಿ ಸ್ವಾಮೀಜಿ ಸೇರಿದಂತೆ ಅನೇಕ ಮಠಾಧೀಶರು ಹಾಗೂ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಪ್ರೇಮ ಇಂಡಸ್ಟ್ರೀಸ್ನ ಉದ್ಯಮಿ ಬೂಕಾಳ್ಳಿ ಮಂಜು, ಮಂಡ್ಯದ ಕಾಯಕಯೋಗಿ ಫೌಂಡೇಶನ್ನ ಶಿವಕುಮಾರ್ ಹಾಗೂ ಸುಜೇಂದ್ರ ಕುಮಾರ್ ಮತ್ತು ಕನ್ನಡ ಹೋರಾಟಗಾರರಾದಂಥ ಮಂಜುನಾಥ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಫಲವತ್ತಾದ ಬಹುವಾರ್ಷಿಕ ಸಮೃದ್ಧ ನೀರಾವರಿ ಕೃಷಿ ಭೂಮಿಯನ್ನು ನಾಶ ಮಾಡಿ ಬಿಡದಿ ಟೌನ್ಶಿಪ್ ಯೋಜನೆ ರೈತ ವಿರೋಧಿ ಹಾಗೂ ಜೀವಂತ ಪರಿಸರ ವ್ಯವಸ್ಥೆಗೆ ವಿನಾಶಕಾರಿಯಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕರಾದ ಭರತರಾಜ್ ತಿಳಿಸಿದರು. ಮಳವಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯೋಜನೆಗಾಗಿ 9640 ಎಕರೆ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸಿ ರಿಯಲ್ ಎಸ್ಟೇಟ್ ಪಟಲವನ್ನು ಪ್ರಚೋದಿಸಿ ರಾಜ್ಯ ಸರ್ಕಾರದ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡು ಹೋರಾಡುತ್ತಿರುವ ರೈತರನ್ನು ಬೆದರಿಸುತ್ತಾ ವಿವಿಧ ರೀತಿಯ ಕಿರುಕುಳ ನೀಡಲಾಗುತ್ತಿದೆ ಅಂತ ಹೇಳಿದರು. ಈ ಹಿನ್ನೆಲೆಯಲ್ಲಿ ರೈತ ಹೋರಾಟವನ್ನು ಬಲಪಡಿಸಲು ಮತ್ತು ಹೋರಾಡುತ್ತಿರುವ ರೈತರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಕರ್ನಾಟಕ ಪ್ರಾಂತ ರೈತ ಸಂಘ ಬೈರಮಂಗಲ ಚಲೋ ಹಮ್ಮಿಕೊಂಡಿದೆ ಅಂತ ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಗುರುತಿಸಿರುವ ಎಲ್ಲ ಕೃಷಿ ಭೂಮಿಯು ವರ್ಷಪೂರ್ತಿ ನೀರಾವರಿ ಹೊಂದಿರುವ ತೆಂಗು, ಅಡಿಕೆ, ಬಾಳೆ, ಮಾವು ಸೇರಿದಂತೆ ವಿವಿಧ ರೀತಿಯ ತೋಟಗಾರಿಕೆ ಬೆಳೆಗಳನ್ನು, ರೇಷ್ಮೆ, ಹೈನುಗಾರಿಕೆ, ಜೋಳ, ರಾಗಿ ಸೇರಿದಂತೆ ವಿವಿಧ ರೀತಿಯ ಹಣ್ಣು ತರಕಾರಿಗಳನ್ನು ಬೆಳೆಯುತ್ತಿರುವ ಸಮೃದ್ಧ ಹಸಿರು ಪ್ರದೇಶವಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಮಾಡುವ ಹೆಸರಿನಲ್ಲಿ ರೈತರ ಫಲವತ್ತಾದಂತಹ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳೋದ್ರ ಮುಖಾಂತರವಾಗಿ ತಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಅನುಕೂಲ ಕಲ್ಪಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಆ ಬಿಡದಿ ಪಕ್ಕದಲ್ಲಿರ್ತಕ್ಕಂತಹ ಬೈರಮಂಗಲ, ಕಂಚಗಾರನಹಳ್ಳಿ ವ್ಯಾಪ್ತಿನಲ್ಲಿ ಅಲ್ಲಿರ್ತಕ್ಕಂಥ ಕೃಷಿ ಭೂಮಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸ್ವತಃ ನಾನೇನೇ ಅಲ್ಲಿ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ರೀತಿಯ ಮಲೆನಾಡಿನ ವಾತಾವರಣ ಇರ್ತಕ್ಕಂಥದ್ದು ನೋಡ್ತಾ ಇದ್ದೆ. ಈ ಹವಾಮಾನ ವಿಪರೀತವಾಗಿ ಹೆಚ್ಚಳಾದಂಥ ಸಂದರ್ಭದಲ್ಲೂ ಅಲ್ಲಿ ಒಂದು ರೀತಿ ತಂಪಾದಂಥ ವಾತಾವರಣ ಇದ್ದಂಥದ್ದನ್ನು ಖುದ್ದು ನಾನು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕಂಡಿರ್ತಕ್ಕಂಥ ವಿಚಾರಗಳು. ಅಲ್ಲಿ ತೆಂಗಿದೆ, ಅಡಿಕೆ ಇದೆ, ಶ್ರೀಗಂಧ ಸಹಿತ ಐತೆ ಅಲ್ಲಿ. ಜೊತೆಗೇನೆ ಅತಿ ಹೆಚ್ಚು ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಆ ಹೈನುಗಾರಿಕೆಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಮೇವು ಇದೆ. ಜೊತೆಗೆ ರೇಷ್ಮೆ ಭಾಳ ಪ್ರಮುಖವಾಗಿ ಆ ಭಾಗದಲ್ಲಿ ವಿಪರೀತವಾದಂತಹ ಪ್ರತಿ ಮನೆಯಲ್ಲೂ ಸಹ ರೇಷ್ಮೆ ಬೆಳೀತಕ್ಕಂಥದ್ದೆಲ್ಲ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಆ ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಿ ತಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಇವತ್ತು ಇಡೀ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು, ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಏನಿರೋದೋ ಇದನ್ನು ಪ್ರತಿಯೊಬ್ಬ ಅನ್ನ ತಿಂತಕ್ಕಂತಹ ಪ್ರತಿಯೊಬ್ಬ ನಾಗರಿಕರು ಸಹ ಅದನ್ನು ಖಂಡಿಸಬೇಕಾಗಿದೆ. ಇದನ್ನು ಬೆಂಬಲಿಸ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ, ಯಾರು ಅನ್ನ ತಿನ್ನೋದಿಲ್ವೋ ಅವರು ಮಾತ್ರನೇ ಈ ಭೂ ಸ್ವಾಧೀನವನ್ನು ಬೆಂಬಲಿಸ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. 9640 ಎಕರೆ ಭೂಮಿ, 9640 ಎಕರೆ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ಪರಿಸ್ಥಿತಿ ಏನಾಗಿರಬಾರ್ದು ಅಂತಕ್ಕಂಥದ್ದು ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಈಗ ಆಲ್ರೆಡಿ ನೀವು ನೋಡಿದ್ದೀರ, ಹಲವಾರು ಮಾಧ್ಯಮಗಳೆಲ್ಲ ವ್ಯಾಪಕವಾಗಿ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ದೀರ ಯಾವ ಮಟ್ಟದಲ್ಲಿದೆ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನ 16 ಹಳ್ಳಿಗಳು ಸೇರಿದಂತೆಯೇ 9 ಕಂದಾಯ ಗ್ರಾಮಗಳು, 16 ದಾಖಲೆ ಗ್ರಾಮಗಳು ಅಲ್ಲಿ. ಮಂಡ್ಯ ತಾಲೂಕಿನ ತೂಬಿನಕೆರೆ ಬಳಿ ಶ್ರೀ ರಾಮಾನುಜಾಚಾರ್ಯರ 40 ಅಡಿ ಬೃಹತ್ ಪ್ರತಿಮೆ ನಿರ್ಮಿಸಿ ಆಧ್ಯಾತ್ಮ ಸ್ಥಳವಾಗಿ ಮಾರ್ಪಾಡು ಮಾಡಲಾಗುವುದು ಎಂದು ಬೆಂಗಳೂರಿನ ಜನಾರ್ದನ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿ ಹಲವು ವರ್ಷ ವಾಸವಿದ್ದ ಕಾರಣ ಶಾಸ್ತ್ರಾರ್ಹ ಭಕ್ತರು ಭೇಟಿ ನೀಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಅನುಕೂಲ ಕಲ್ಪಿಸುವ ಸಲುವಾಗಿ ಶ್ರೀ ರಾಮಾನುಜಾಚಾರ್ಯರ ಪ್ರತಿಮೆ ಹಾಗೂ ವಿಷ್ಣುವಿನ ದೇವಸ್ಥಾನ ನಿರ್ಮಿಸಲಾಗುವುದು ಅಂತ ಹೇಳಿದರು. ಇದು ಪ್ರವಾಸಿ ತಾಣ ಹೋಗುವ ಎಲ್ಲ ಕ್ಷಣಗಳಿದ್ದು ವಿಶಾಲ ಪಾರ್ಕಿಂಗ್, AC ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದೆ. ಈ ಸಂಬಂಧ ಈಗಾಗಲೇ ಚಟುವಟಿಕೆಗಳು ಕಾರ್ಯಾರಂಭ ಮಾಡಲಾಗಿದ್ದು ಜಿಲ್ಲೆಯ ಜನತೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದರು. ಸುಮಾರು ಒಂದು 13 ಕಿಲೋಮೀಟರ್ ದೂರದಲ್ಲಿ ನನ್ನ ಸ್ವಂತ ಜಾಗ ಇದೆ, ತೂಬಿನಕೆರೆಯಿಂದ ಸಮೀಪ. ಅಲ್ಲಿ ನಾನು ಶ್ರೀ ರಾಮಾನುಜಾಚಾರ್ಯರ ಒಂದು ಪ್ರತಿಮೆಯನ್ನು ನಿರ್ಮಿಸಬೇಕೆಂದು ಆಸೆಪಟ್ಟಿದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇವರು ಯೋಗೇಶ್ ಅವರನ್ನು ಸಂಪರ್ಕ ಮಾಡಿ ಎಲ್ಲ ಮಾಧ್ಯಮದವರಿಗೂ ಸ್ವಲ್ಪ ಇದನ್ನು ಪ್ರಚಾರ ಮಾಡಲು ಅನುಕೂಲ ಮಾಡಿಕೊಡುವಂತೆ ಕೇಳಿಕೊಂಡಿದ್ದೀನಿ. ಇವಾಗ ಅದರದ್ದು ಉದ್ದೇಶ ಏನಂದರೆ,
ಈ ನಮ್ಮ ಜಾಗ ಮೇಲುಕೋಟೆಯಿಂದ ಸುಮಾರೊಂದು 35 ಕಿಲೋಮೀಟ್ರ್ ದೂರದಲ್ಲಿದೆ. ಜೊತೆಗೆ ಇದು ಮೇನ್ ರೋಡ್ನಲ್ಲೇ ಇರೋದರಿಂದ ನಾವು ಮಾಡೋ ಪ್ರತಿಮೆಯಿಂದ ಸುಮಾರು ಜನ ಯಾತ್ರಿಕರು ಅಲ್ಲಿಗೆ ಆಕರ್ಷಿಸಲ್ಪಡ್ತಾರೆ. ಆವಾಗ ಅಲ್ಲಿಂದ ಮೇಲುಕೋಟೆಗೆ ಹೋಗಿ ಬಂದು ಮಾಡೋದಕ್ಕೂ ಅವರಿಗೆ ತಂಗುದಾಣ, ಆಮೇಲೆ ಒಂದು ಸಣ್ಣ ದೇವಸ್ಥಾನ, ಆಮೇಲೆ AC ಬಸ್ ವ್ಯವಸ್ಥೆ, ಗೆಸ್ಟ್ ಹೌಸು ಎಲ್ಲನೂ ನಿರ್ಮಿಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಯೋಗೇಶ್ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,